ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಂಗಳೂರಿಂದ ಸುಮಾರು ಒಂದು 290 ಕಿಲೋಮೀಟರ್ ಜರ್ನಿ ಮಾಡ್ತಾ ಇದ್ದೀನಿ. ಕೇರಳದ ಕಣ್ಣೂರು ಡಿಸ್ಟಿಕ್ಕಲ್ಲಿ ಕೊಟ್ಟಿಯಾರ್ ಶಿವ ಟೆಂಪಲ್ ಅಂತ ಇವತ್ತು ಸಿಕ್ಕಾಬಿಟ್ಟೆ ಫೇಮಸ್ಸು. ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ರೀಲ್ಸಲ್ಲಿ ಪ್ಲಸ್ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ. ಅದೇ ದೇವಸ್ಥಾನಕ್ಕೆ ಇವತ್ತು ಲಾಸ್ಟ್ ಡೇ. ಅದು ವರ್ಷದಲ್ಲಿ 28 ದಿನ ಮಾತ್ರ ತೆಗೆದಿರುತ್ತಂತೆ. ಹಂಗಾಗಿ ಇವತ್ತು ಕ್ಲೋಸಿಂಗ್ ಡೇ ಇದೆ. ಹಂಗಾಗಿ ಇವತ್ತು ಲಾಸ್ಟ್ ಡೇ ಹೆಂಗಿರುತ್ತೆ, ಅಲ್ಲಿ ಪೂಜಾ ವಿಧಾನ ಯಾವ ಥರ ಇರುತ್ತೆ, ಮತ್ತೆ ಅಲ್ಲಿ ಶಕ್ತಿ ಏನಿದೆ, ಪವರ್ಫುಲ್ ಏನೇನಿದೆ ಆ ದೇವಸ್ಥಾನದಲ್ಲಿ, ಅಲ್ಲಿದು ವಿಶೇಷತೆ ಏನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಜೊತೆಲಿ ನಿಮಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗಿ ನೋಡ್ಕೊಂಬರೋಣ. ನಾಗರಹೊಳೆಗೆ ಎಂಟ್ರಿ ಆಗಿದ್ದೀನಿ. ಇದು ನಾಗರಹೊಳೆ ಅದು ಚೆಕ್ ಪೋಸ್ಟ್, ಫಾರೆಸ್ಟ್ ಚೆಕ್ ಪೋಸ್ಟು. ಇಲ್ಲಿ ಕಾರ್ ಎಂಟ್ರಿ ಮಾಡಿಸಿ 20 ರೂಪಾಯಿ ಎಂಟ್ರಿ ಫೀಸ್ ಹಾಕಿದ್ದಾರೆ. ಇಲ್ಲಿಂದ ತೊಗೊಂಡು ಇಲ್ಲಿಂದ 55 ಕಿಲೋಮೀಟ್ರ್ ಇದೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಫೈನಲಿ 6 ಅವರ್ ಜರ್ನಿ ಮಾಡ್ಕೊಂಡೆ. ಅಲ್ಲಿ ಕಾರ್ ಬೇರೆ ಬಿಟ್ಟಿಲ್ಲ, ಕಿತ್ತಾಡ್ಕೊಂಡು ಇವಾಗ ಕೊಟ್ಟಿಯೂರಿಗೆ ಬಂದು ತಲುಪಿದ್ದೀನಿ. ಇವಾಗ ಅಕ್ಕರೆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗಿ ನೋಡೋಣ. ಸಿಕ್ಕಾಪಟ್ಟೆ ಮಳೆ ಇದೆ. ಕೇರಳದ ಕಣ್ಣೂರು ಡಿಸ್ಟಿಕ್ಕಲ್ಲಿ ಕೊಟ್ಟಿಯೂರು ಅನ್ನೋ ಅಕ್ಕರೆ ಅನ್ನುವ ಜಾಗದಲ್ಲಿ ಈ ದೇವಸ್ಥಾನ ಇರುತ್ತೆ. ಇದು ಕೇವಲ ವರ್ಷಕ್ಕೆ 28 ದಿನ ಮಾತ್ರ ಓಪನ್ ಇರುತ್ತೆ. ಇದು ದಕ್ಷಿಣದ ವಾರಾಣಸಿ ಅಂತ ಇವಾಗ ತುಂಬ ಫೇಮಸ್ ಆಗಿದೆ. ಭೂಲೋಕದ ಸ್ವರ್ಗ ಅಂತಲೂ ಇದು ಕರೀತಾರೆ. ಮತ್ತು ಪ್ರಕೃತಿ, ಮಾನವ ಹಾಗೂ ದೇವರುಗಳು ಒಂದಾಗುವ ಜಾಗ ಇದು. ಯಾಕೆ ಅಂದರೆ ಮಳೆಗಾಗಿ ಪ್ರಾರ್ಥನೆ ಮಾಡಿದ್ರೆ ಇಲ್ಲಿ ಕಣ್ಮುಂದೆನೇ ಮಳೆ ಬರುತ್ತೆ. ಈ ಐತಿಹಾಸಿಕ ಉತ್ಸವವನ್ನು ವೈಶಾಖ ಉತ್ಸವ ಅಂತ ಕರೀತಾರೆ. ಪ್ರತಿ ವರ್ಷ ಮೇ ಅಥವಾ ಜೂನ್ ತಿಂಗಳಲ್ಲಿ 28 ದಿನ ಮಾತ್ರ ನಡೆಯುತ್ತೆ. ಯಾವುದೇ ಆಧುನಿಕ ಸ್ಪರ್ಶ ಇಲ್ಲದೇ ಈ ರೀತಿ ಪ್ರಾಚೀನ ಪೂಜಾ ಉತ್ಸವವನ್ನು ನಡೆಸುವುದು ನಮ್ಮ ದೇಶದಲ್ಲಿ ಅಪರೂಪ ಅಂತಲೇ ಹೇಳ್ಬೋದು. ಅತ್ಯಂತ ಪುರಾತನವಾದ ಹಾಗೂ ಪ್ರಕೃತಿ ನಡುವೆ ಬಾವುಲಿ ಎಂಬ ನದಿಯ ದಡದ ಮೇಲೆ ಇರುವ ಉದ್ಭವ ಶಿವಲಿಂಗವನ್ನು ಇಲ್ಲಿ ಆರಾಧ್ಯ ದೈವ ಅಂತ ಕರೀತಾರೆ. ಆದಿಗುರು ಶಂಕರಾಚಾರ್ಯರು ಈ ಪೂಜಾ ವಿಧಾನವನ್ನು ರೂಪಿಸಿರೋದು ಅಂತ ಹೇಳ್ತಾರೆ. ಆಕಾಶದಿಂದ ಈ ಜಾಗ ಏನಾದ್ರು ನೋಡಿದ್ರೆ ಶಿವಲಿಂಗದಂತೆ ಕಂಗೊಳಿಸುತ್ತದೆ. ಆದರೆ ಇಲ್ಲಿ ಡ್ರೋನನ್ನು ಹಾರಿಸುವುದು ನಿಷೇಧ ಅಂತ ಹಾಕಿದರೆ ಲೈಫ್ ಟೈಮಲ್ಲಿ 1 ಟೈಮ್ ಆದರೂ ಈ ಜಾಗಕ್ಕೆ ಬಂದು ಹೋಗಬೇಕು. ಸತೀದೇವಿಯು ತನ್ನ ತಂದೆ ದಕ್ಷನು ಶಿವನಿಗೆ ಮಾಡಿದ ಅಪಮಾನದಿಂದ ಇಲ್ಲಿನ ಯಜ್ಞಕುಂಡದಲ್ಲಿ ಹಾರಿ ತನ್ನ ಪ್ರಾಣ ತ್ಯಾಗ ಮಾಡ್ತಾರೆ ಎಂದು ಇಲ್ಲಿನ ಪುರಾಣಗಳು ಹೇಳ್ತಾ ಇದೆ. ಆದ್ದರಿಂದ ಎಲ್ಲ ಶಕ್ತಿಪೀಠಗಳ ಮೂಲ ಸ್ಥಾನ ಇದಾಗಿದೆ. ಕರ್ನಾಟಕದಿಂದ ಯಾವ ಊರಿಂದನಾರು ಇಲ್ಲಿಗೆ ಬರೋದಿದ್ರೆ ತಲಚೇರಿ ಅಥವಾ ಕಣ್ಣೂರು ಅಂತ ಊರಿದೆ, ಅಲ್ಲಿಗೆ ಟ್ರೈನಲ್ಲಾರು ಬರ್ಬೋದು, ಇಲ್ಲ ಬಸ್ಸಲ್ಲಾರು ಬಂದು ಅಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ ಇಲ್ಲ ಜೀಪ್ ಬರುತ್ತೆ, ಜೀಪಲ್ಲಿ ಈ ಜಾಗಕ್ಕೆ ಬರ್ಬೋದು. ಕೊಟ್ಟಿಯೂರಲ್ಲಿ 2 ಕ್ಷೇತ್ರ ಇದೆ. ಒಂದು ಅಕ್ಕರೆ ಮತ್ತು ಇಕ್ಕರೆ ಅಂತ. ಅಕ್ಕರೆ ಕ್ಷೇತ್ರದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಕೇವಲ 28 ದಿನ ಮಾತ್ರ ಪೂಜೆ ನಡೆಯುತ್ತೆ. ಆದರೆ ಇಕ್ಕರೆ ಜಾಗದಲ್ಲಿ ದೇವಸ್ಥಾನ ಇದೆ. ಅಲ್ಲಿ ವರ್ಷದ 11 ತಿಂಗಳು ಅಲ್ಲಿ ಪೂಜೆ ನಡೆಯುತ್ತೆ. ಈ ಕ್ಷೇತ್ರದಲ್ಲಿ ಮೇಯ್ನ್ ಇನ್ನೊಂದು ವಿಶೇಷ ನನ್ನ ಕಣ್ಣಿಗೆ ಕಾಣಿಸಿದ್ದೇನೆಂದರೆ, ಯಾವುದೇ ಕಲ್ಲನ್ನು ಉಜ್ಜಿದ್ರೆ ಕೆಲವು ಕಲ್ಲಲ್ಲಿ ಗಂಧ ಬರ್ತಾ ಇದೆ, ಕೆಲವು ಕಲ್ಲಲ್ಲಿ ವಿಭೂತಿ ಬರ್ತಾ ಇದೆ. ಇದು ಪ್ರಕೃತಿಯ ವಿಸ್ಮಯವೇ ಸರಿ. ಇಲ್ಲಿ ಮೇಯ್ನ್ ಒಡಪು ಅಂತ ಒಂದು ಪ್ರಸಾದ ಸಿಗ್ತಾ ಇದೆ. ಎಲ್ಲ ರೋಡಲ್ಲಿ ಎಲ್ಲರೂ ಮಾರ್ತಾ ಇದ್ದಾರೆ.
ನಾನು ಏನಪ್ಪ ಈ ಥರ ಇದೆ ಅಂತ ನಾನು ಇದನ್ನು ಹುಡುಕೊಂಡು ಇಲ್ಲಿ ಬಂದಾಗ ಇದ್ರ ಇತಿಹಾಸ ಏನಪ್ಪ ಅಂದರೆ, ಇದನ್ನು ಬಿದ್ರನ್ನ ಕಾಡಿಂದ ಕಡ್ಕೊಬಂದು ಜನ ನೀರಲ್ಲಿ ನೆನೆಸಿ ಇದನ್ನು ಕುಟ್ಬಿಟ್ಟು ಕಬ್ಬಿಣದ ಒಂದು ಬಾಚಣಿಕೆ ಬರುತ್ತೆ, ಅದರಲ್ಲಿ ಬಾಚ್ಬಿಟ್ಟು ಇದನ್ನು ರೆಡಿ ಮಾಡ್ತಾಯಿದ್ದಾರೆ. ದಕ್ಷ ಪ್ರಜಾಪತಿ ರಾಜ ಏನಿರ್ತಾರೆ ಅವರ ಗಡ್ಡವನ್ನು ಪ್ರಸಾದ ರೂಪದಲ್ಲಿ ಇಲ್ಲಿ ನೀಡ್ತಾ ಇದ್ದಾರೆ. ಇಲ್ಲಿಯ ಇತಿಹಾಸ ಏನಂದರೆ, ಈ ದಕ್ಷ ಪ್ರಜಾಪತಿ ಏನಿರ್ತಾನೆ ಅವನು ಸಕಲ ಜೀವಿಗೂ ಆಹ್ವಾನ ಕೊಟ್ಟು ದಕ್ಷ ಯಜ್ಞವನ್ನು ಮಾಡ್ತಾ ಇರ್ತಾರೆ. ಆದರೆ ಶಿವನಿಗೆ ಮತ್ತು ಸತಿಗೆ ಆಹ್ವಾನ ಕೊಟ್ಟಿರಲ್ಲ. ಆದರೆ ಸತಿ ತನ್ನ ತಂದೆ ಮೇಲಿರುವ ಅಪಾರ ಪ್ರೀತಿಯಿಂದ ಆಹ್ವಾನ ಕೊಡ್ದನೇ ಇಲ್ಲಿ ಯಜ್ಞಕ್ಕೆ ಬರ್ತಾರೆ. ಯಜ್ಞಕ್ಕೆ ಬಂದಾದಮೇಲೆ ಅವಳಿಗೆ ತುಂಬ ಅವಮಾನ ಮಾಡ್ತಾರೆ ದಕ್ಷ. ಆಗ ಅಲ್ಲೇ ಇದ್ದ ಯಜ್ಞಕುಂಡದಲ್ಲಿ ಸತಿ ಹಾರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. ಇದನ್ನು ತಿಳಿದ ಶಿವ ಸತಿಯ ಮೇಲಿನ ಮೋಹದಿಂದ ರುದ್ರ ತಾಂಡವ ಆಡ್ತಾನೆ. ಆಗ ಜನಿಸಿದ್ದೇ ವೀರಭದ್ರ. ಅಪಾರ ಶಿವಗಣದ ಜೊತೆ ವೀರಭದ್ರ ಬಂದು ದಕ್ಷನ ತಲೆ ಕಡಿತಾನೆ. ಇಲ್ಲಿ ಯಾಕೆ ಇಷ್ಟೊಂದು ಜನ ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಅಂದರೆ, ಶಿವನು ತಾನು ಅನುಭವಿಸಿದ ದುಃಖವನ್ನು ಮತ್ತೆ ಇನ್ಯಾರು ಅನುಭವಿಸಬಾರ್ದು ಅಂತ ಇಲ್ಲಿ ವರ ಕೊಡ್ತಾನೆ. ಹಾಗಾಗಿ ಮದುವೆ ಆಗದೇ ಇರೋರೆಲ್ಲ ಬಂದರೆ ಬೇಗ ಮದುವೆ ಆಗುತ್ತೆ. ಇಲ್ಲಿ ಮಕ್ಕಳಾಗದೇ ಇರೋರಿಗೆ ಬಂದು ಪೂಜೆ ಮಾಡಿದ್ರೆ ಮಕ್ಕಳಾಗುತ್ತೆ ಕೇಳ್ಕೊಂಡು ಹೋದರೆ. ಮತ್ತು ಬೇರೆ ಏನೇ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದು ಈ ದೇವಸ್ಥಾನದಲ್ಲಿ ಭಕ್ತಿಯಿಂದ ಕೇಳ್ಕೊಂಡ್ರೆ ಶಿವನ ಆಶೀರ್ವಾದ ಮಾಡ್ತಾನೆ. ಮತ್ತು ಮೇಯ್ನು ಈ ದೇವಸ್ಥಾನಕ್ಕೆ ಬಂದು ದಯವಿಟ್ಟು ಎಲ್ಲರೂ ಈ ಬಾವುಲಿ ನದಿಲಿ ಏನು ಸ್ನಾನ ಮಾಡ್ತಾಯಿದ್ದೀರಾ ಎಲ್ಲರೂ ಭಕ್ತಿಯಿಂದ ಸ್ನಾನ ಮಾಡಿ ಪೂಜೆ ಮಾಡಿ. ಅದು ಬಿಟ್ಬಿಟ್ಟು ಇಲ್ಲಿ ಪ್ಲಾಸ್ಟಿಕ್ಗಳು ಹಾಕೋದು ಮತ್ತು ಇಲ್ಲೆಲ್ಲ ಬಂದು ಬಟ್ಟೆಗಳೆಲ್ಲ ಈ ನದಿಲಿ ಬಿಟ್ಟು ಸಿಕ್ಕಾಬಟ್ಟೆ ಮಾಲಿನ್ಯ ಮಾಡ್ತಾಯಿದ್ದಾರೆ ಮತ್ತು ಈ ಜಾಗವನ್ನು ಹಾಳು ಮಾಡ್ತಾಯಿದ್ದಾರೆ. ದಯವಿಟ್ಟು ಆ ಕೆಲಸ ಯಾರೂ ಮಾಡಬೇಡಿ. ಇಲ್ಲಿ ಯಾವುದೇ ಆ ಥರ ನಿಯಮಗಳಿಲ್ಲ, ಬಟ್ಟೆ ಬಿಡಬೇಕು ಪ್ಲಾಸ್ಟಿಕ್ ತಂದು ಬಿಡಬೇಕು ಅಂತ ಯಾರೂ ಹೇಳ್ತಾ ಇಲ್ಲ. ಈ ಜಾಗ ಪ್ರಕೃತಿ ಮತ್ತು ದೇವರು ಮತ್ತು ಮಾನವ 3 ಜನನೂ ಸೇರೋ ಅಂಥ ಜಾಗ ಇರೋದ್ರಿಂದ ದಯವಿಟ್ಟು ಯಾರು ಇಲ್ಲಿ ಬಂದು ಗಲೀಜು ಮಾಡಬೇಡಿ, ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫೈನಲಿ ಅಂತೂ ಇಂತೂ ಸಿಕ್ಕಾಬಟ್ಟೆ ಮಳೆ, ನಾವು ಹೋಗಿ ರೀಚ್ ಆಗಿ ಇಳಿದಷ್ಟೇ ಕಾರಿಂದ ಸಿಕ್ಕಾಬಟ್ಟೆ ಮಳೆ, ಆ ರಶ್ಶು, ಆ ಟ್ರಾಫಿಕ್ ಜಾಮು, ಹೋಗ್ತಾ ಹೋಗ್ತಾ ಕಾರ್ ಬೇರೆ ಬಿಡಲಿಲ್ಲ. ಒಂದು 10 ಕಿಲೋಮೀಟ್ರ್ ಹಿಂದೆನೇ ಜಾಮ್ ಆಗೋಗಿತ್ತು. ಅಲ್ಲಿ ಇಳ್ದು ಆ ಲೋಕಲ್ ಬಸ್ ಹತ್ಕೊಂಡು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಸಾಕಾಗೋಯ್ತು. ದರ್ಶನ ಹೆಂಗಪ್ಪ ಅಂದ್ಕೊಂಡೆ. ಗಾಚಾರಕ್ಕೆ ದೇವರ ಆಶೀರ್ವಾದದಿಂದ ನನಗಂತೂ 5 ನಿಮಿಷದಲ್ಲಿ ನೀಟಾಗಿ ದರ್ಶನ ಆಯಿತು. ನಾನು ಹೋಗೋ ಟೈಮಿಗೆ ಕರೆಕ್ಟಾಗಿ ಪೂಜೆ ಇತ್ತು. ಆ 1 ಅವರ್ ಪೂಜೆ ಮುಗಿಸ್ಬಿಟ್ಟು ಬರ್ತಾ ಇದ್ದೀನಿ ರಿಟರ್ನ್ ಇವಾಗ ಬೆಂಗಳೂರಿಗೆ. ನಿಮಗೆಲ್ಲರಿಗೂ ಒಳ್ಳೆ ಬ್ಲಾಗ್ ಮಾಡಿ ಒಳ್ಳೆ ವಿಡಿಯೋ ಮಾಡಿ ತೋರ್ಸೋಣ ಅಂದ್ಕೊಂಡೆ. ಆ ಮಳೆಗೆ ಆ ರಶ್ಶಿಗೆ ಏನು ಸರಿಯಾಗಿ ಮಾಡೋಕ್ಕಾಗಿಲ್ಲ. ಇರೋದ್ರಲ್ಲಿ ಸ್ವಲ್ಪ ಮಾಡಿದ್ದೀನಿ, ಅದನ್ನು ನಿಮಗೆ ತೋರಿಸೋ ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಎಸ್ ಪ್ರೋ ಕನ್ನಡಿಗ ಚಾನಲ್ನ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.